ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗ ಅಂದ್ರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸೋದಕ್ಕಿಂತ ಭಯ ಬೀಳೋದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಆ ಭೀತಿ ಕಡಿಮೆ ಆಗಿಲ್ಲ ಅಂತಾನೆ ಹೇಳಬಹುದು. ಇನ್ನು ಇವತ್ತು ನಾವು ಕ್ಯಾನ್ಸರ್ನ ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಆಸ್ಟರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಗ್ಲೋಬಲ್ ಡೈರೆಕ್ಟರ್ ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಸೋಮಶೇಖರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಫಸ್ಟ್ ಆಫ್ ಆಲ್, ಈ ಕ್ಯಾನ್ಸರ್ ಅನ್ನೋಂಥ ಹೆಸರು ಕೇಳಿದ್ರೇ ಜನ ಭಯ ಬೀಳ್ತಾರೆ. ಒಬ್ಬ ಮನುಷ್ಯನ ದೇಹದ ಪ್ರತಿಯೊಂದು ಭಾಗದಲ್ಲೂ ಕಾಣಿಸಿಕೊಳ್ಳುವಂತಹ ಒಂದು ರೋಗ ಅಂತಂದೇನಾದ್ರೂ ಇದ್ರೆ ಅದು ಕ್ಯಾನ್ಸರೇ ಅಂತ ಅನಿಸುತ್ತೆ. ಸ್ಪೆಷಲಿ ಫೆಬ್ರವರಿ 4th ವರ್ಲ್ಡ್ ಕ್ಯಾನ್ಸರ್ ಡೇ. ಈ ಬಾರಿಯ ಥೀಮ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್. ಹೌದು, ಈಗ ಜನ ಮುಂಚೆ ಕ್ಯಾನ್ಸರ್ ಅಂದರೆ ಡೆತ್ ಸೆಂಟೆನ್ಸ್ ಅಂತ ಅನ್ಕೊಂಬಿಟ್ಟಿದ್ರು. ಅಂದರೆ ಈಗ ಜಸ್ಟ್ ಡೆತ್ ಸರ್ಟಿಫಿಕೇಟ್ ಬರೆಯೋದು. ಬಟ್ ಈಗ ಹಾಗಲ್ಲ. ಕ್ಯಾನ್ಸರಲ್ಲಿ ಎಷ್ಟು ಟ್ರೀಟ್ಮೆಂಟ್ ಮುಂದೆ ಹೊರದಿದೆ ಈಗ ಅಂತ ಹೇಳಿದ್ರೆ, ಈಗ ಕಿಡ್ನಿ ಲಿವರ್ ತೊಂದರೆ ಗುಣ ಆಗದೆ ಇರ್ಬೋದು, ಟ್ರಾನ್ಸ್ಪ್ಲಾಂಟ್ ಆಗದೆ. ಆದರೆ ಕ್ಯಾನ್ಸರಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಎಲ್ಲರೂ ಕ್ಯೂರ್ ಆಗ್ತಾರೆ. ಎಷ್ಟೊಂದು ಜನ ಸ್ಟೇಜ್ 4ಅಲ್ಲೂ ಕ್ಯೂರ್ ಆಗ್ತಾರೆ, ಯಾಕಂದರೆ ಎಷ್ಟು ಮುಂದುವರೆದಿದೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಆರೋಗ್ಯದ ಬಗ್ಗೆ ಫೆಬ್ರವರಿ 4 ಪ್ಲಸ್ ಈ ತಿಂಗಳನ್ನು ಕ್ಯಾನ್ಸರ್ ಡೇ ಅಂತ ಮಾಡಿದ್ದಾರೆ. ಏಕೆಂದರೆ ಇದು ಕ್ಯಾನ್ಸರ್ ಅನ್ನೋದು ಹೇಗೂ ಅಂದರೆ ಬಹಳಷ್ಟು ಕಾರಣ ನಮ್ಮಿಂದ ಬರೋದು. ಒಬೆಸಿಟಿ, ಸ್ಮೋಕಿಂಗು, ಊಟ ಜಾಸ್ತಿ ಮಾಡೋದು, ಜಂಕ್ ಫುಡ್ ತಿನ್ನೋದು, ಹೆಲ್ತಿ ಲೈಫ್ ಇಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಹಾರ್ಮೋನ್ ತೊಗೊಳೋದು. ಈ ಅವೇರ್ನೆಸ್ ತರಕ್ಕೆ ಫೆಬ್ರವರಿ 4th ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿದೆ. ಈ ಸಲ ಥೀಮ್ ಏನಂದರೆ ಯುನೈಟೆಡ್ ಬೈ ಯುನೀಕ್ ಅಂತ. ಯುನೀಕ್ ಅಂದರೆ ಯಾರಿಗಾರು ಕ್ಯಾನ್ಸರ್ ಆಗಿ ಗುಣ ಆದರೆ ಭಯ ಪಡೋದಿಲ್ಲ. ದೇ ಆರ್ ಕಾಲ್ಡ್ ಕ್ಯಾನ್ಸರ್ ಗ್ರ್ಯಾಜುಯೇಟ್ಸ್ ಅಂತ. ಸೊ ನಿಮ್ಮ ಒಳ್ಳೆಯದು ಏನಿದೆ ಅದನ್ನು ಎಲ್ಲರಿಗೂ ಹಂಚಿ ಅದ್ರ ಬಗ್ಗೆ ನೀವು ವಿಚಾರ ಹೇಳಿ ಎಜುಕೇಷನ್ ಸ್ಪ್ರೆಡ್ ಮಾಡಿ ಮಾಡಬೇಕು ಅಂತ. ಹಾಗಾಗಿ ಈ ಫೆಬ್ರವರಿ ಮಂತು 4ನೇ ತಾರೀಕಿಂದ ಕ್ಯಾನ್ಸರ್ ದಿನಾಚರಣೆ ಅಂತ ಮಾಡ್ತೀವಿ. ಇದು ಅವೇರ್ನೆಸ್ ತರುತ್ತೆ. ಸೊ ಜನ ಕ್ಯಾನ್ಸರ್ ಅನ್ನೋದು ಡೆತ್ ಸೆಂಟೆನ್ಸ್ ಅಲ್ಲ, ಕ್ಯೂರ್ ಆಗುತ್ತೆ. ಫೈಟ್ ಮಾಡಿ ಗೆಲ್ಬೋದು. ನೀವು ಗೆದ್ದ ಮೇಲೆ ನೀವು ಸಹ ಅದನ್ನು ಒಂದು ಗ್ರೂಪ್ ಮಾಡಿ ಎಲ್ಲ ಜನಕ್ಕೂ ಎಲ್ಲ ಇನ್ಫಾರ್ಮೇಷನ್ ಕೊಡಿ ಅಂತ ಮಾಡಿದ್ದಾರೆ. ಓಕೆ ಡಾಕ್ಟರ್, ನಾನು ಆಗಲೇ ಹೇಳಿದೆ, ಕ್ಯಾನ್ಸರ್ ಅಂದ ತಕ್ಷಣ ಜನ ಭಯ ಬೀಳೋದೇ ಜಾಸ್ತಿ. ಚಿಕಿತ್ಸೆ ಬಗ್ಗೆ ಯಾರು ವಿಚಾರಿಸೋಕೆ ಹೋಗಲ್ಲ. ಆ ಕ್ಷಣದಲ್ಲಿ ಪ್ಯಾನಿಕ್ ಆಗಿಬಿಡ್ತಾರೆ. ಜೊತೆಗೆ ಫ್ಯಾಮಿಲಿಯವ್ರಿಗೆ ಹೇಳೋದಕ್ಕೂ ಹೆದರ್ಕೊಂಡ್ಬಿಡ್ತಾರೆ. ಸೊ ಚಿಕಿತ್ಸೆ ಬಗ್ಗೆ ನಾವು ಮಾತನಾಡೋದಾದ್ರೆ ಡಾಕ್ಟರ್, ಇವಾಗ ಬೇಸಿಕ್ ಚಿಕಿತ್ಸೆ ಬಗ್ಗೆ ತಾವು ಮೊದಲು ಹೇಳಿ, ಆ ನಂತರದಲ್ಲಿ ನಾವು ಅಡ್ವಾನ್ಸ್ಮೆಂಟ್ ಬಗ್ಗೆ ಹೋಗೋಣ. ಹೌದು, ಈಗ ಕ್ಯಾನ್ಸರಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಶರೀರದ ಕಣಗಳು ತುಂಬ ಮಲ್ಟಿಪ್ಲೈ ಆಗಿಬಿಟ್ಟು ಕಂಟ್ರೋಲ್ ಇಲ್ಲದೆ ಆಗುತ್ತೆ. ಸೊ ಹಾಗಾಗಿ ಕ್ಯಾನ್ಸರಲ್ಲಿ 4 ರಿಂದ 5 ಇಂಪಾರ್ಟೆಂಟ್ ಸಂಸ್ಥೆ ಇದೆ. ಒಂದು, ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಿದ್ಮೇಲೆ ಆಪ್ರೇಷನ್ ಮಾಡಿ ತೆಗೆಯೋದು. ಅದು ಆಪ್ರೇಷನ್ನು ರೋಬೋಟಿಕ್ ಇರ್ಬೋದು, ಕೀ ಹೋಲ್ ಇರ್ಬೋದು, ಓಪನ್ನು. ಅದು ಸ್ವಲ್ಪ ಕೆಲವರು ಜನ ಫಸ್ಟ್ ಸೆಕೆಂಡ್ ಸ್ಟೇಜ್ ಇಲ್ಲ, ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಾರೆ. ಆವಾಗ ಅದು ಹೊರಗಡೆ ಹರಡದೇ ಇರಲಿ ಅಂತ ಗ್ಲೂಕೋಸ್ ಡ್ರಿಪ್, ಸಲೈನ್ ಡ್ರಿಪ್ಪಲ್ಲಿ ಕೀಮೋ ಅಂತ ಕೊಡೋದು 2ನೇದು. 3ನೇದು ರೇಡಿಯೋಥೆರಪಿ, ಎಕ್ಸ್ರೇ ಕಣಗಳು ಕೊಟ್ಟು ಕ್ಯಾನ್ಸರ್ ಬರದೇ ಇರಲಿ ಅಂತ. ಇನ್ನೊಂದು ಹಾರ್ಮೋನ್ ಥೆರಪಿ. ಇದು ಕನ್ವೆನ್ಷನಲ್ ಟ್ರೀಟ್ಮೆಂಟ್. ಈಗ ಹೊಸ ಥರದ್ದು ಏನು ಬಂದಿದೆ ಅಂದರೆ, ಈಗ ಕೀಮೋ ಅಂದರೆ ಕೂದಲು ಉದುರುತ್ತೆ, ಮೈಕೈ ಸುಸ್ತಾಗುತ್ತೆ, ಜನಕ್ಕೆ ಅದಿಷ್ಟ ಆಗಲ್ಲ. ಈಗ ಹೊಸದು ಇಮ್ಯುನೋಥೆರಪಿ ಅಂತ ಬಂದಿದೆ, ಸ್ಪೆಷಲ್ ಮೆಡಿಸಿನ್. ಅದು ಮೆಡಿಸಿನ್ ಕೊಟ್ಟರೆ ನಮ್ಮ ಶರೀರದ ಇಮ್ಯುನಿಟಿನೇ ಅದು ಜಾಸ್ತಿ ಮಾಡಿ ಅದೇ ಕ್ಯಾನ್ಸರ್ ಕಣನ ಹೊರಗೆ ಹಾಕುತ್ತೆ. ಪ್ಲಸ್ ಹಳೆ ಕಾಲದಲ್ಲಿ ರೇಡಿಯೇಷನ್ ಅಂದರೆ ಈಗ 6 ವಾರ ಇತ್ತು, ಈಗೆಲ್ಲ ಸ್ಪೆಷಲ್ ಮೆಷಿನ್ಸ್ ಬಂದಿದೆ. ಸೊ ಈಗ ಕ್ಯಾನ್ಸರಲ್ಲಿ ತುಂಬ ಮುಂದುವರೆದು ಮಿನಿಮಮ್ ಸೈಡ್ ಎಫೆಕ್ಟು ಕ್ಯೂರ್ ಜಾಸ್ತಿ ಆಗಿದೆ. ಅದೇ ಡಾಕ್ಟರ್, ಇವಾಗ ಅಡ್ವಾನ್ಸ್ಮೆಂಟ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ತಾವು. ಹೌದು, ಈಗ ಒಂದು ಸ್ಪೆಷಲ್ ಮಿಷಿನ್ ಇದೆ, IOERT ಅಂತ, ಅಂದರೆ ಇಂಟ್ರಾ ಆಪರೇಟಿವ್ ರೇಡಿಯೇಷನ್ ಅಂತ. ಕ್ಯಾನ್ಸರಲ್ಲಿ ರೇಡಿಯೋಥೆರಪಿ ತೊಗೊಳಕ್ಕೆ ಜನ ಯಾಕೆ ಹೆದರುತ್ತಾರೆ ಅಂದರೆ, ಡೈಲಿ ಬರಬೇಕು, 6 ವಾರ ಇರಬೇಕು. ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪ್ಲೇಸು ಅಥವಾ ಎಲ್ಲರೂ ದೊಡ್ಡ ಪ್ಲೇಸಲ್ಲಿ 6 ವಾರ ಯಾರು ಇರೋಕ್ಕಾಗುತ್ತೆ, ಸೈಡ್ ಎಫೆಕ್ಟು ಅಂತ. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅದರಲ್ಲಿ ಆಗಿರೋದು ಅಂದರೆ IOERT ಅಂತ, ಇಂಟ್ರಾ ಆಪರೇಟಿವ್ ರೇಡಿಯೋಥೆರಪಿ ಎಲೆಕ್ಟ್ರಾನ್ ಅಂತ. ಇದು ಪೂರ್ತಿ ಇಂಡಿಯಾದಲ್ಲಿ ಫಸ್ಟ್ ನಮ್ಮ ಆಸ್ಟರ್ ಕ್ಯಾನ್ಸರ್ ಸಂಸ್ಥೆ ವೈಟ್ ಫೀಲ್ಡಲ್ಲಿ ಬಂದಿದೆ. ಇದ್ರ ಅಡ್ವಾಂಟೇಜ್ ಏನಂದರೆ, ಈಗ ಸ್ತನ ಕ್ಯಾನ್ಸರ್ ಆಗಿದೆ ಅಥವಾ ಪ್ಯಾಂಕ್ರಿಯಾಸ್ ಕ್ಯಾನ್ಸರು, ಕರಳು ಕ್ಯಾನ್ಸರು, ಹೆಡ್ ಅಂಡ್ ನೆಕ್ ಕ್ಯಾನ್ಸರು, ಗೈನೆಕ್ ಕ್ಯಾನ್ಸರ್ ಇದ್ದರೆ ಕ್ಯಾನ್ಸರ್ ಕಣ ತೆಗೆದು ಆಪರೇಷನ್ ಟೇಬಲಲ್ಲಿ ಇದು ರೋಬೋಟಿಕ್ ಆಮಲ್ಲಿ ಬಂದು 30 ರಿಂದ 60 ಸೆಕೆಂಡಲ್ಲಿ ಎಲೆಕ್ಟ್ರಾನ್ ರೇಡಿಯೇಷನ್ ಕೊಡುತ್ತೆ, ಸೈಡ್ ಎಫೆಕ್ಟ್ ಇಲ್ಲದೆ.
ಆಮೇಲೆ ಎಷ್ಟೊಂದು ಕ್ಯಾನ್ಸರಲ್ಲಿ ರೇಡಿಯೇಷನ್ ಬೇಕಾಗಲ್ಲ, ಅಥವಾ ಕ್ಯಾನ್ಸರ್ ಇದೆ ಅಥವಾ ರಿಕರೆನ್ಸ್ ಇದೆ ಅಂದರೆ. ಸೊ ಇದು ಒಂದು ತುಂಬ ಮುಂದುವರೆದಿರೋದು. ಫಸ್ಟ್ ಮೆಷಿನು ಪೂರ್ತಿ ಇಂಡಿಯಾದಲ್ಲಿ ಇವಾಗ ಒಂದೇ ಕಡೆ ಇರೋದು ಆಸ್ಟರ್ ವೈಟ್ಫೀಲ್ಡು. ಎರಡನೇದು, ಮುಂಚೆ ಕ್ಯಾನ್ಸರ್ ಆಪ್ರೇಷನ್ ಅಂದರೆ ಫುಲ್ಲು ಹೊಟ್ಟೆ ಕೊಯ್ದು ಎದೆ ಓಪನ್ ಮಾಡಿ ಮಾಡ್ತಾಯಿದ್ವಿ. ಜನ 7-8 ದಿನ ಮಲ್ಕೊಂಡು ಐಸಿಯುಲಿದ್ದು ರಿಕವರ್ ಆಗಿ 3 ತಿಂಗಳಾಗೋದು. ಈಗ ಎಲ್ಲ ಕೀ ಹೋಲ್ ರೋಬೋಟಿಕ್ ತಂತ್ರಜ್ಞಾನದಲ್ಲಿ ರೋಬೋಟ್ 4 ಆಮ್ ಹಾಕ್ಕೊಂಡು ನಾನು ಆಪ್ರೇಷನ್ ಮಾಡ್ತೀನಿ. ಸುಮಾರು 7,000 to 8,000 ನಾನು ಆಪ್ ಮಾಡಿದ್ದೀನಿ. ನಮ್ಮ ಆಸ್ಟರ್ ಕ್ಯಾನ್ಸರ್ ಸಂಸ್ಥೆಯಲ್ಲಿ 2 ದೊಡ್ಡ ರೋಬೋಟ್ ಇದೆ, ಅಮೆರಿಕಾದ ರೋಬೋಟು, ಬೆಸ್ಟ್ ಇಂಡಿಯನ್ ರೋಬೋಟು. ಸೊ ಆಲ್ಮೋಸ್ಟ್ 700 to 800 ಕ್ಯಾನ್ಸರ್ ಆಪ್ರೇಷನ್ ನಾನು ಅದರಲ್ಲಿ ರೆಗ್ಯುಲರಾಗಿ ಮಾಡ್ತೀನಿ. ಇದು ಇನ್ನೊಂದು ಅಡ್ವಾನ್ಸ್ಮೆಂಟ್. ಇನ್ನೊಂದು ಹೇಳಿದ್ದು ನಾನು ಈಗ ಇಮ್ಯುನೋಥೆರಪಿ ಅಂತ, ಅದು ತುಂಬ ಚೇಂಜ್ ಆಗಿಬಿಟ್ಟಿದೆ. ಅದು ಕ್ಯೂರ್ ಆಗದೇ ಇರೋ ಕ್ಯಾನ್ಸರ್ ಎಲ್ಲ ಕ್ಯೂರ್ ಆಗ್ತಾ ಇದೆ ವಿತೌಟ್ ಸೈಡ್ ಎಫೆಕ್ಟ್. ಸೊ ಹಲವಾರು ತಂತ್ರಜ್ಞಾನ ಅಡ್ವಾನ್ಸ್ಮೆಂಟು ಕ್ಯಾನ್ಸರ್ನ ಕ್ಯೂರ್ ಮಾಡೋ ಲೆವೆಲಿಗೆ ಬಂದಿದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಹೇಶ್ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹೇಶ್ ಅವರೇ. ನಮಸ್ತೆ. ನಮಸ್ತೆ. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ. ಹಲೋ, ಹೇಳಿ. ನಾನು ಹೋಮ್ ನರ್ಸಿಂಗ್ ಕೆಲಸ ಮಾಡೋದು ವಿಕೆರಿಂದ. ಆಯಿತು, ನಮಸ್ಕಾರ, ಹೇಳಿ. ಅಲ್ಲಿ ಪೇಷಂಟಿಗೆ ಕ್ಯಾನ್ಸರ್ ಇದಾಗಿದೆ. ಯಾವುದು ಕ್ಯಾನ್ಸರ್ ಅಂತ ಹೇಳಿದಾರಾ? ತಂಬಾಕು. ತಂಬಾಕು ತಿಂದು ಬಾಯಿ ಕ್ಯಾನ್ಸರ್ ಆಗಿದೆ. ಅದಕ್ಕೆ ಹುಳ ಎಲ್ಲ ಇದಾಗಿ ಇದು ಸ್ಕ್ಯಾನ್ ಮಾಡಿ ಇದಾಗ್ತಿದೆ, ಆಹಾರ ಎಲ್ಲ ಇದು ಮಾಡ್ತಾ ಇದೆ. ಹೌದು. ಈಗ ಏನು ಅಂದರೆ, ಈಗ ಜನ ಅನ್ಫಾರ್ಚುನೇಟ್ಲಿ ಪಾಪ ತಂಬಾಕು ಎಲ್ಲ ತಿಂದು ಸ್ವಂತ ಮಾಡ್ಕೊಂಡ್ರೆ ಕ್ಯಾನ್ಸರ್ ಇದು. ಇದ್ರೊಳಗಡೆ ಏನಾಗಿರುತ್ತೆ, ಜನ ತುಂಬ ಕಾದು ಲೇಟ್ ಮಾಡಿ ಹೊರಗಡೆ ಬರೋ ತನಕ ಇರುತ್ತೆ. ಫಸ್ಟು ಅದೆಲ್ಲ ಡ್ರೆಸ್ಸಿಂಗು ಎಲ್ಲ ಮಾಡಿ ಕಂಟ್ರೋಲ್ ಮಾಡಿದ್ಮೇಲೆ ಸ್ಕ್ಯಾನ್ ಮಾಡಿ ಅದು ಯಾವ ಸ್ಟೇಜಲ್ಲಿದೆ ಅಂತ ನೋಡ್ತಾರೆ. ನೀವು ಹೇಳೋದು ನೋಡಿದ್ರೆ ಅದು ಮೋಸ್ಟ್ಲಿ 3 ಅಥವಾ 4 ಸ್ಟೇಜ್ ಇರಬೇಕು. ಅದರಲ್ಲಿ 2-3 ಕೀಮೋ ಕೊಟ್ಟು ಕರಗಿಸಿದ ಮೇಲೆ ಒಳ್ಳೆ ಆಪರೇಷನ್ ಮಾಡಿ ರೇಡಿಯೇಷನ್ ಮಾಡಿದ್ರೆ ಒಳ್ಳೆ ಗುಣ ಆಗುತ್ತೆ. ನೀವು ಹತ್ತಿರ ಇರೋದು ಯಾವ್ದಾದ್ರು ಕ್ಯಾನ್ಸರ್ ಸಂಸ್ಥೆ ಅಥವಾ ಬೆಂಗಳೂರಿಗೆ ಬಂದರೂ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ನಮ್ಮ ಹಾಸ್ಪಿಟ್ಲ್ ಇದೆ, ಬಹಳಷ್ಟು ಒಳ್ಳೊಳ್ಳೆ ಕ್ಯಾನ್ಸರ್ ಸಂಸ್ಥೆ ಇದೆ. ಅಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಡ್ರೆಸ್ಸಿಂಗ್ ಮಾಡಿ ಕೀಮೋಥೆರಪಿ ಕೊಟ್ಟು ಆಪರೇಷನ್ ರೇಡಿಯೇಷನ್ ಮಾಡಿದ್ರೆ ಗುಣ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಯೂಶ್ವಲಿ ಈ ಕ್ಯಾನ್ಸರ್ ಅನ್ನುವಂಥದ್ದು 3rd, 4th ಸ್ಟೇಜ್ನ ನಂತರದಲ್ಲಿ ಕೆಲವರಿಗೆ ಗೊತ್ತಾಗುತ್ತೆ, ಆರಂಭಿಕ ಹಂತದಲ್ಲಿ ಗೊತ್ತಾಗಲ್ಲ. ಸೊ ಅದಕ್ಕೇನಾದರೂ ಅಡ್ವಾನ್ಸ್ಮೆಂಟ್ ಟ್ರೀಟ್ಮೆಂಟ್ ಏನಾದರೂ ಇದೆಯಾ ಅಥವಾ ಚೆಕಪ್ ಏನಾದರೂ ಇದೆಯಾ? ಇನ್ ಕೇಸ್ ಫ್ಯಾಮಿಲಿಯಲ್ಲಿ ಬೇರೆ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಹೆರಿಡಿಟಿಯಾಗಿ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಂಥವ್ರು ಪ್ರತಿ ವರ್ಷ ಏನಾದರೂ ಒಂದು ಟೆಸ್ಟ್ ಮಾಡುವಂಥದ್ದು ಏನಾದರೂ ಇದೆಯಾ? ಹೇಗೆ? ಹೌದು. ಈಗ ಕ್ಯಾನ್ಸರಲ್ಲಿ ಹೇಗೆ ಅಂದರೆ, ಫಸ್ಟು 2nd ಸ್ಟೇಜಲ್ಲಿ ಯಾವುದೂ ಸಿಂಪ್ಟಮ್ ಇರಲ್ಲ. ಅಂದರೆ ಜನ ಏನು ಅನ್ಕೊತಾರೆ, ಕ್ಯಾನ್ಸರ್ ಅಂದರೆ ಹಿಂಸೆ, ನೋವು ಅಂತ. ನಾನು ಬಹಳಷ್ಟು ಈಗ ವರ್ಷಕ್ಕೆ ನಾನು ಸುಮಾರು 700 ಸ್ತನ ಕ್ಯಾನ್ಸರ್ ಆಪ್ರೇಷನ್ ಮಾಡ್ತೀನಿ, 1500 ಜನ ನೋಡ್ತೀನಿ. ಎಲ್ಲರೂ ಇಂಡಿಯಾದಲ್ಲಿ 3ನೇ ಸ್ಟೇಜ್ ಅಡ್ವಾನ್ಸಲ್ಲಿ ಬರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅದೇನು ತೊಂದರೆನೇ ಕೊಡಲಿಲ್ಲ ನನಗೆ. ಯಾಕಂದರೆ ಕ್ಯಾನ್ಸರು ಅರ್ಲಿ ಸ್ಟೇಜಲ್ಲಿ ಯಾವುದೇ ಥರದ್ದು ಸಿಂಪ್ಟಮ್ ಇರೋದಿಲ್ಲ. ಹಾಗಾಗಿ ಕ್ಯಾನ್ಸರಲ್ಲಿ ಸಿಂಪ್ಟಮ್ಮು ಬರೋ ತನಕ ನೋವು, ಬ್ಲೀಡಿಂಗು ಕಾಯಬಾರ್ದು. ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಇದೆ. ಈಗ ವರ್ಷಕ್ಕೆ ಒಂದ್ಸಲಿ ನಾನು ಈ ಮೆಸೇಜ್ ಎಲ್ಲರಿಗೂ ಹೇಳ್ತೀನಿ. ನೀವು ನಿಮ್ಮದು ಬರ್ಡೇ ಇದೆ ಅಲ್ಲ, ಮನೆಯಲ್ಲಿ ನಿಮ್ಮ ವೈಫ್ ಇದ್ದಾರೆ, ಮಕ್ಕಳು ಅಥವಾ ತಾಯಿ ತಂದೆ, ಅವ್ರಿಗೆ ನೀವು ಬರ್ಡೇ ದಿನ ಹೊರ ಕರ್ಕೊಂಡೋಗಿ ಊಟ ಮಾಡಿಸೋ ಬದಲು, ಇವತ್ತು ಕ್ಯಾನ್ಸರ್ ಪ್ಯಾಕೇಜ್ ಗಿಫ್ಟ್ ಮಾಡಿದ್ದೀನ ಅಂತ ನೋಡಿ. ಏನಿಲ್ಲ, ಹಲವಾರು ಸಾವಿರ, 2,000 to 5,000 ವರ್ಷಕ್ಕೆ ಒಂದೇ ಸಲ ಹೋದರೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಅಂತ ಎಲ್ಲ ಕಡೆ ಇದೆ. ಈಗ ನಮ್ಮ ಆಸ್ಟರಲ್ಲಿ ಈಗ ಇದು ಫೆಬ್ರವರಿ ಮಂತ್ ವರ್ಲ್ಡ್ ಕ್ಯಾನ್ಸರ್ ಡೇ ಇಂದ ನಾವು 50% ಕನ್ಸೆಷನಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಎಲ್ಲರಿಗೂ ಗಿಫ್ಟ್ ಮಾಡ್ತಾ ಇದ್ದೀವಿ. ವರ್ಷಕ್ಕೆ ಒಂದ್ಸಲಿ ನೀವು ಈ ಸ್ಕ್ರೀನಿಂಗ್ ಮಾಡಿದ್ರೆ ಸ್ತನ ಕ್ಯಾನ್ಸರು ಇದೆಯಾ ಬೇಗ ಬರುತ್ತಾ, ಗರ್ಭಕೋಶ ಕ್ಯಾನ್ಸರು, ಪ್ರೋಸ್ಟೇಟು, ಕರಳು ಕ್ಯಾನ್ಸರು, ಬಾಯಿ ಕ್ಯಾನ್ಸರ್ ಗೊತ್ತಾಗುತ್ತೆ. ಅವತ್ತು ಟ್ರೀಟ್ಮೆಂಟ್ ಮಾಡಿದ್ರೆ ಸಣ್ಣ ಸರ್ಜರಿಯಿಂದನೇ ಕ್ಯೂರ್ ಆಗ್ಬೋದು, ಕೀಮೋ ರೇಡಿಯೇಷನ್ ಬೇಕಾಗದೇ ಇರ್ಬೋದು. ಸೊ ಹಾಗಾಗಿ ವರ್ಷಕ್ಕೆ ಒಂದ್ಸಲಿ ಎಲ್ಲರೂ ಪ್ಲೀಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ, ಅರ್ಲಿ ಕ್ಯಾನ್ಸರ್ ಗೊತ್ತಾಗುತ್ತೆ. ಇನ್ ಅಡಿಷನ್ ಟು ಸ್ಪೆಷಲ್ ಟೆಸ್ಟ್, ಈಗ ಬೆಂಗಳೂರಲ್ಲಿ ನಮ್ಮ IIT ಮತ್ತು ಇಂಡಿಯನ್ ಜೆನೆಟಿಕ್ ಲ್ಯಾಬಿಂದ ಒಂದು ಹೊಸ ಟೆಸ್ಟ್ ಮಾಡಿದ್ದಾರೆ. ಸಣ್ಣದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಅದು ಹೇಳುತ್ತೆ ನಿಮಗೆ ಕ್ಯಾನ್ಸರ್ ಬರುತ್ತೋ ಇಲ್ಲೋ ಅಂತ. ಅಥವಾ ಇವತ್ತು ಮೈಕ್ರೋಸ್ಕೋಪಿಕ್ ಕಣ ಲೆವೆಲಲ್ಲಿ ನಿಮ್ಮಲ್ಲಿ ಕ್ಯಾನ್ಸರ್ ಇರ್ಬೋದಾ, ಯಾಕಂದರೆ ಪೆಟ್ ಸ್ಕ್ಯಾನು, CT ಸ್ಕ್ಯಾನು, MRI ಎಲ್ಲ 6 ತಿಂಗಳು ಬಿಟ್ಟು ತೋರಿಸುತ್ತೆ. ಸೊ ಈಗ ಹೊಸದು ಟೆಸ್ಟ್ ಬಂದಿದೆ. ನೀವು ಇದು ಕೇಳಿದ ಕ್ವಶನ್ ತುಂಬ ಇಂಪಾರ್ಟೆಂಟು. ಸಣ್ಣ ಬ್ಲಡ್ ಪರೀಕ್ಷೆಯಿಂದ 2 ಕ್ವಶನ್ ಗೊತ್ತಾಗುತ್ತೆ. ಕ್ಯಾನ್ಸರ್ ಬರ್ಬೋದಾ ಅಥವಾ ಇವತ್ತು ನಿಮಗೆ ಗೊತ್ತಿಲ್ಲದೇನೆ ಕ್ಯಾನ್ಸರ್ ಇದೆಯಾ ಅಂತ. ಇದು ಈ ಟೆಸ್ಟು 2 ವಾರದಲ್ಲಿ ರಿಪೋರ್ಟ್ ಬರುತ್ತೆ. ಓಕೆ ಡಾಕ್ಟರ್, ಇನ್ ಕೇಸ್ ಫ್ಯೂಚರಲ್ಲಿ ಬರ್ಬೋದು ಅಂತಂದರೆ ನಾವು ಈಗಲೇ ಏನಾದರೂ ಜಾಗ್ರತೆ ವಹಿಸ್ಬೋದಾ, ಹೇಗೆ? ಹೌದು. ಈಗ ಅದು ಬ್ಲಡ್ ಟೆಸ್ಟಲ್ಲಿ ಮುಂದೆ ಬರ್ಬೋದು ಅಂತ ಗೊತ್ತಾದರೆ ನಾವು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅದನ್ನು ಮಾಡಿ ಕೆಲವು ಪ್ರೊಫ್ಲಾಕ್ಟಿಕ್ ಮೆಡಿಕೇಷನ್ಸ್ ಟ್ಯಾಬ್ಲೆಟ್ಸ್ ಇದೆ, ಅದು ಕೊಟ್ಟರೆ ಹಲವಾರು ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಓವರಿ ಕ್ಯಾನ್ಸರು, ಪ್ರೋಸ್ಟೇಟು, ಪ್ಯಾಂಕ್ರಿಯಾಸು ಬರದೇ ಹಾಗೆ ಪ್ರಿವೆಂಟ್ ಮಾಡ್ಬೋದು. ಇನ್ನು ಯಾವುದು ಕ್ಯಾನ್ಸರ್ ಒಳಗಡೆ ಪ್ರಿವೆಂಟ್ ಮಾಡೋ ಟ್ಯಾಬ್ಲೆಟ್ ಇವತ್ತಿಗೆ ಬಂದಿಲ್ಲ, ವ್ಯಾಕ್ಸಿನ್ಗಳು
ಅಥವಾ ಈಗ ನೋಡಿ ಈಗ ಗರ್ಭಕೋಶದ ಕ್ಯಾನ್ಸರಲ್ಲಿ HPV ವ್ಯಾಕ್ಸಿನ್ ಅಂತಿದೆ. ಅದು ವ್ಯಾಕ್ಸಿನ್ ಕೊಟ್ಟರೆ 12 ವರ್ಷದ ಮಕ್ಕಳಿಂದ 18 ವರ್ಷ ಅವರಿಗೆ 99% ಕ್ಯಾನ್ಸರ್ ಬರಲ್ಲ ಗರ್ಭಕೋಶದ್ದು. ಆ ಥರ ಯಾವುದು ಇಲ್ಲ. ಅವಾಗ ನಾವೇನು ಮಾಡ್ತೀವಿ, ಇವರಿಗೆ ಈ ಕ್ಯಾನ್ಸರ್ ಬರುತ್ತೆ ಅಂದರೆ ವರ್ಷಕ್ಕೊಂದ್ಸಲಿ ಫಾಲೋ ಅಪ್ ಮಾಡಿ ಫಸ್ಟ್ ಟೈಮ್ ಏನಾದ್ರು ಗೊತ್ತಾದರೆ ಸಣ್ಣ ಸರ್ಜರಿ ಮಾಡಿ ಕ್ಯೂರ್ ಮಾಡಿಬಿಡ್ತೀವಿ. ಓಕೆ ಡಾಕ್ಟರ್, ಇನ್ನು ರೋಬೋಟಿಕ್ ಸರ್ಜರಿ ಬಗ್ಗೆ ಹೇಳೋದಾದರೆ, ಈ ಟ್ರೀಟ್ಮೆಂಟ್ನ ಅಡ್ವಾಂಟೇಜ್ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಹೌದು, ಈಗ ಕ್ಯಾನ್ಸರ್ಲಿ ಜನ ಏನಕ್ಕೆ ಹೆದರುತ್ತಾ ಇದ್ರು ಅಂದರೆ ಹಳೆ ಕಾಲದಲ್ಲಿ ಸ್ತನ ಕ್ಯಾನ್ಸರ್ ಅಂದರೆ ಡಾಕ್ಟರ್ ಹತ್ರ ಹೋಗಿಬಿಟ್ರೆ ಅವರು ಫುಲ್ ಮ್ಯಾಸ್ಟೆಕ್ಟಮಿ ಬ್ರೆಸ್ಟ್ ತೆಗೆದಾಕ್ಬಿಡ್ತಾರೆ. ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಅಂದರೆ ಧ್ವನಿ ಪೆಟ್ಟಿಗೆ ತೆಗೆದುಬಿಡ್ತಾರೆ. ಕರಳು ಕ್ಯಾನ್ಸರ್ ಅಂದರೆ ಪರ್ಮನೆಂಟ್ ಮೋಷನ್ ಬ್ಯಾಗ್ ಹಾಕ್ಬಿಡ್ತಾರೆ ಅಂತ. ಬಟ್ ಈಗ ಆರ್ಗನ್ ಪ್ರಿಸರ್ವೇಷನ್ ಟ್ರೀಟ್ಮೆಂಟ್ ಅಂದರೆ ಈಗ ಅಂಗ ಉಳಿಸಿ ಕ್ಯೂರ್ ಮಾಡ್ತೀವಿ. ಈಗ ನಾನು ಸುಮಾರು 600-700 ಬ್ರೆಸ್ಟ್ ಕ್ಯಾನ್ಸರ್ ಆಪರೇಷನ್ ಮಾಡಿದ್ರೆ 800 ಅದರಲ್ಲಿ ಬ್ರೆಸ್ಟ್ ತೆಗಿಯಲ್ಲ, ಉಳಿಸ್ತೀವಿ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಜನ ಹೆದರ್ತಾ ಇದ್ರು. ಈಗ ಡೀಪ್ ಕ್ಯಾನ್ಸರು ನಮ್ಮದು ಗರ್ಭಕೋಶದ್ದು, ಅನ್ನನಾಳ, ಕರುಳು, ಲಂಗ್ಸು ಮುಂಚೆ ಓಪನ್ ಮಾಡ್ತಾ ಇದ್ವಿ. ಈ ರೋಬೋಟ್ ಅಂದರೆ ಇದರೊಳಗಡೆ 8 ಮಿಲಿಮೀಟರ್ ಸಣ್ಣದು ಕೀ ಹೋಲ್ ಒಳಗಡೆ ಅದು ಕಂಪ್ಯೂಟರೈಸ್ ರೋಬೋಟ್ ಮಿಷಿನ್ ಹಾಕಿ ನಾವು ಅದನ್ನು ಯೂಸ್ ಮಾಡಿ 4 ಆರ್ಮ್ ಯೂಸ್ ಮಾಡಿ ಲೇಸರಿಂದ ಆಪ್ರೇಷನ್ ಮಾಡ್ತೀವಿ. ಬ್ಲಡ್ಲೆಸ್, ಪೇಯ್ನ್ಲೆಸ್, 2-3 ದಿನದಲ್ಲಿ ವಾಪಸ್ ಮನೆಗೆ ಹೋಗ್ಬೋದು, ಆರ್ಗನ್ ಉಳಿಸ್ಬೋದು, ICU ಹೋಗಿ ತೊಂದರೆ ಪಡೋ ಅವಶ್ಯಕತೆಯೂ ಇಲ್ಲ. ವಿತಿನ್ 2 ವೀಕ್ಸ್ ನೀವು ನಿಮ್ಮ ವರ್ಕಿಗೆ ಹೋಗ್ಬೋದು. ಹಾಗಾಗಿ ಈ ರೋಬೋಟ್ ತಂತ್ರಜ್ಞಾನ ಫುಲ್ ಟ್ರೀಟ್ಮೆಂಟ್ ಚೇಂಜ್ ಆಗಿಬಿಟ್ಟಿದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ರಮೇಶ್ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ಈಗ CA ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಒಳ್ಳೆ ವಿಚಾರ. ಸೊ ನಮಗೇನಂದ್ರೆ ಈಗ ಜ್ವರ ಬಂದ್ರೆ ನಾವು CBC, ವೈಡಾಲೋ ಅಂತ ಮಾಡಿಸ್ತಿರ್ತೀವಿ. ಸೊ ಕ್ಯಾನ್ಸರ್ ಬಂದಿದೆ ಅದಕ್ಕಂತಾನೆ ಏನಾದ್ರು ಒಂದು ಟೆಸ್ಟಿಂಗ್ ಅಂತ ನೇಮ್ ಏನಾರ ಐತೆ? ಹೌದು, ಇದೆ. ಈಗ ಕ್ಯಾನ್ಸರ್ಲಿ ಒಂದು ಟ್ಯೂಮರ್ ಮಾರ್ಕರ್ ಅಂತ ಇದೆ. ಈ ಕ್ಯಾನ್ಸರಲ್ಲಿ ಈ ರಕ್ತ ಕಣ ಜಾಸ್ತಿ ಆಗಿದೆ ಅಂತ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓವರಿ ಕ್ಯಾನ್ಸರ್ ಅಂದರೆ CA-125 ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ, ಅದು ಜಾಸ್ತಿ ಆಗುತ್ತೆ. ಪ್ರೋಸ್ಟೇಟ್ ಕ್ಯಾನ್ಸರ್ ಅಂದರೆ PSA ಅಂತ ಒಂದು ಟೆಸ್ಟ್ ಇದೆ, ಆ ಥರ. ಸೊ ಒಂದೊಂದು ಕ್ಯಾನ್ಸಿಗೆ, ಕರಳು ಕ್ಯಾನ್ಸಿಗೆ CA ಅಂತ. ಸೊ ಈ ಥರ ಕ್ಯಾನ್ಸರ್ಗೆ ಈ ಥರ ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ. ಈಗ ಯಾವುದಿದೆ ಅಂತ ಗೊತ್ತಿರಲ್ಲ, ಈಗ ನಾರ್ಮಲ್ ಇದ್ದೀವಿ, ಆವಾಗ ಇದು ಜೆನೆಟಿಕ್ ಹೆರಿಡಿಟರಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜ್ ಅಂತ ಇದೆ. ಒಂದು ಬ್ಲಡ್ ಕೊಟ್ಟರೆ 18 ಕಾಮನ್ ಕ್ಯಾನ್ಸರ್ ಇಂಡಿಯಾದಲ್ಲಿ ನಿಮ್ಮಲ್ಲಿ ಇದೆಯೋ ಇಲ್ಲೋ ಅಂತ ಟೆಸ್ಟ್ ಹೇಳುತ್ತೆ, ಅಥವಾ ಮುಂದೆ ಬರುತ್ತೋ ಇಲ್ಲೋ ಅಂತಲೂ ಹೇಳುತ್ತೆ. ಅದು ಎಲ್ಲ ಕಡೆ ಅವೈಲೇಬಲ್ ಇದೆ. ಬೆಂಗಳೂರು ನಮ್ಮ ಇಲ್ಲೇ ಡೆವಲಪ್ ಮಾಡಿರೋದು, ಇಂಡಿಯಾದಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ, ನಾವು ಯೂಸ್ ಮಾಡ್ತೀವಿ. ನೀವು ಡಾಕ್ಟರ್ ಸಲಹೆ ತೊಗೊಂಡ್ರೆ ಅವ್ರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಹೈಪಿಕ್ ಅಂದರೆ ಏನು? ಈಗ ಏನಂದರೆ ಕೆಲವು ಕ್ಯಾನ್ಸರ್ ಇಲ್ಲಿವರೆಗೂ ನಾವು ಸ್ಟೇಜ್ 1, 2, 3 ಅಂತ ಹೇಳಿದ್ವಿ. ಈಗ ನಮ್ಮದು ಓವರಿ ಅಂಡಾಣು ಕ್ಯಾನ್ಸರು ಅನ್ಫಾರ್ಚುನೇಟ್ಲಿ ಅದಕ್ಕೆ ನಾವು ಸೈಲೆಂಟ್ ಕಿಲ್ಲರ್ ಅಂತೀವಿ. ಅಂದರೆ ಅದು 4ನೇ ಸ್ಟೇಜು ಅಥವಾ 3C ಹಂತ ಹೋಗೋ ತನಕ ಏನು ಗೊತ್ತಾಗಲ್ಲ ಲೇಡಿಗೆ. ಒಂದಿನ ಯಾಕೋ ಹೊಟ್ಟೆ ಉಬ್ಬ ಆಯಿತು, ಮೋಸ್ಟ್ಲಿ ಡಯಟು, ಗ್ಯಾಸು ಅಂದ್ಕೊತಾರೆ. ಸೊ ಹಾಗಾಗಿ ಓವರಿ ಕ್ಯಾನ್ಸರು, ಕರಳು ಕ್ಯಾನ್ಸರು, ಹೊಟ್ಟೆ ಸ್ಟಮಕ್ ಕ್ಯಾನ್ಸರು, ಹೊಟ್ಟೆಲಿ ಎಲ್ಲ ಕಡೆ ಹರಡಿದ ಮೇಲೆ ಜನ ಬರ್ತಾರೆ. ಇಲ್ಲಿವರೆಗೂ ಇದಕ್ಕೆ ಕ್ಯೂರೇ ಇರಲಿಲ್ಲ. ಸೊ ನಾವು ಆಪರೇಷನ್ ಮಾಡಿ ಕೀಮೋ ಕೊಟ್ಟರೆ ವಿತ್ತಿನ 6 ತಿಂಗಳು ಬರೋ ಚಾನ್ಸು ತುಂಬ ಇತ್ತು. ಇದು ಹೈಪೆಕ್ ಅನ್ನೋದೊಂದು ಸ್ಪೆಷಲ್ ತಂತ್ರಜ್ಞಾನ. ಇದು ಅಮೆರಿಕಾ, ವಾಷಿಂಗ್ಟನ್ ಕ್ಯಾನ್ಸರ್ ಹಾಸ್ಪಿಟ್ಲು, ಇಟಲಿ ಒಳಗೆ ಡೆವಲಪ್ ಮಾಡಿರೋದು. ಇದು ಒಂದು ಸ್ಪೆಷಲ್ ಮಿಷಿನ್ ಇದೆ. ನೀವು ಈಗ ಕೇಳಿದ್ರಲ್ಲ ಕಿಡ್ನಿ ಡಯಾಲಿಸಿಸು, ಲಿವರ್ ಡಯಾಲಿಸಿಸು, ಬ್ಲಡ್ ಡಯಾಲಿಸಿಸು ಅಂತ, ಅದೇ ಥರ ಇದೊಂದು ಕ್ಯಾನ್ಸರ್ ಡಯಾಲಿಸಿಸ್ ಥರ ಮಿಷಿನ್ನು. ಇದು ನಮ್ಮ ಈಗ ಆಸ್ಟರ್ ಕ್ಯಾನ್ಸರ್ ಸಂಸ್ಥೆ ಒಳಗಡೆ ವರ್ಷಕ್ಕೆ 280 ಈ ಥರ ಆಪ್ರೇಷನ್ ಮಾಡ್ತೀವಿ. ಹೈಪೆಕ್ ಅಂದರೆ ಆಪ್ರೇಷನ್ ಮಾಡಿ ಕ್ಯಾನ್ಸರ್ ತೆಗೆದ್ಮೇಲೆ ಈ ಸ್ಪೆಷಲ್ ಕ್ಯಾನ್ಸರ್ ಮಿಷಿನ್ನ ಹೊಟ್ಟೆಲಿ ಹಾಕ್ಬಿಟ್ಟು 90 ಮಿನಿಟ್ಸ್ 41 ಡಿಗ್ರಿ ಒಳಗೆ ಪಂಪ್ ಮಾಡಿ ಎಲ್ಲ ಕ್ಯಾನ್ಸರ್ ಕಣ ತೆಗಿತೀವಿ. ಸೊ ಈಗ ಓವರಿ ಕ್ಯಾನ್ಸರು, ಕರಳು ಕ್ಯಾನ್ಸರು, ಸ್ಟಮಕ್ ಕ್ಯೂರೇ ಆಗಲ್ಲ ಅನ್ನೋದು ಈ ಮೆಷಿನ್ನಿಂದ ಸುಮಾರು 40-70% ಜನ ಕ್ಯೂರ್ ಆಗ್ತಾರೆ. ಈ ಹೈಪೆಕ್ ಅನ್ನೋದು ನಮ್ಮ ಆಸ್ಟರ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತುಂಬ ಪೇಷಂಟ್ ಬರ್ತಾರೆ ಅಕ್ರಾಸ್ ದಿ ವರ್ಲ್ಡ್ ಈ ಟ್ರೀಟ್ಮೆಂಟಿಗೆ. ಇದು ಒಂದು ರೇ ಆಫ್ ಹೋಪ್ ಆಗಿದೆ. ಯಾರಿಗೆ ಕ್ಯೂರ್ ಆಗಲ್ಲ ಅಂತಾರೆ ಅವರಿಗೆ ಕ್ಯಾನ್ಸರ್. ಓಕೆ ಡಾಕ್ಟರ್, ಇವಾಗ ಒಂದ್ಸಲ ಕ್ಯಾನ್ಸರ್ ಕಾಣಿಸ್ಕೊಂಡು ಅದು ಕ್ಯೂರ್ ಆಗಿರುತ್ತೆ, ಒಂದು ಸ್ವಲ್ಪ ಸಮಯ ಬಿಟ್ಟ ನಂತರ ಮತ್ತೆ ಕಾಣಿಸ್ಕೊಳ್ಳುತ್ತೆ ಅವರಿಗೆ, ಅಂಥವ್ರಿಗೆ ಈ ಟ್ರೀಟ್ಮೆಂಟ್ ಮಾಡ್ಬೋದಾ, ಹೇಗೆ? ಹೌದು, ಅದಕ್ಕೆ ರಿಕರೆಂಟ್ ಕ್ಯಾನ್ಸರ್ ಅಂತ. ಕ್ಯಾನ್ಸರಲ್ಲಿ ಏನು ಅಂದರೆ ಮೊದಲನೇ ಸ್ಟೇಜಲ್ಲಿ ಜನ ಬಂದರು 97% ಕ್ಯೂರ್ ಆದರೂ 3% ಬರೋ ಚಾನ್ಸ್ ಇರುತ್ತೆ. 2ನೇ ಸ್ಟೇಜಲ್ಲಿ 15% ಬರೋ ಚಾನ್ಸ್ ಇರುತ್ತೆ. 3ನೇ ಸ್ಟೇಜಲ್ಲಿ 30%, 4ನೇ ಸ್ಟೇಜಲ್ಲಿ 95%. ಸೊ ಈಗ ಕ್ಯಾನ್ಸರ್ ರಿಕರೆಂಟ್ ಆದರೆ ಹೊಟ್ಟೆ ಭಾಗದಲ್ಲಿ ಬಂದರೆ ಈ ಹೈಪೆಕ್ ಅನ್ನೋದು ಹೆಲ್ಪ್ ಆಗುತ್ತೆ. ಹೊರಗಡೆ ಬೇರೆ ಭಾಗದಲ್ಲಿ ಬಂದರೆ ನಾನು ಹೇಳಿದ್ನಲ್ಲ IOERT ಅಂತ ಮೆಷಿನ್. ಯಾಕಂದರೆ ಮನುಷ್ಯರಿಗೆ ಒಂದು ಜಾಗಕ್ಕೆ ರೇಡಿಯೋಥೆರಪಿ ಒಂದೇ ಸಲ ಕೊಡ್ಬೋದು, 2ನೇ ಸಲ ಕೊಡೋಕ್ಕೆ ಬರಲ್ಲ, ಯಾಕಂದರೆ ರೇಡಿಯೇಷನಿಂದ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಈ IOERT ಇಂಟ್ರಾಆಪರೇಟಿವ್ ರೇಡಿಯೇಷನ್ ಮೆಷಿನ್ ಏನು ಆಸ್ಟರ್ ಸಂಸ್ಥೆಯಲ್ಲಿದೆ, ಕ್ಯಾನ್ಸರ್ ಮತ್ತೆ ವಾಪಸ್ ಬಂದರೆ ಹೆಲ್ಪ್ ಆಗುತ್ತೆ. ಸೊ ಈ ಹೈಪೆಕ್ ತಂತ್ರಜ್ಞಾನ ಮತ್ತು ಇಂಟ್ರಾಆಪರೇಟಿವ್ ರೇಡಿಯೇಷನ್ನು ರಿಕರೆಂಟ್ ಕ್ಯಾನ್ಸರ್ಗೆ ಅಂತಲೇ ಸ್ಪೆಷಲಿ ಮಾಡಿರೋದು. ಈ ಹೈಪೆಕ್ ತಂತ್ರಜ್ಞಾನ ಏನಿದೆ ಡಾಕ್ಟರ್, ಅದು ದೇಹದ ಯಾವ ಭಾಗದಲ್ಲೂ ಕ್ಯಾನ್ಸರ್ ಬಂದರೆ ಅದನ್ನು ಯೂಸ್ ಮಾಡ್ತೀರಾ, ಹೇಗೆ? ಇಲ್ಲ, ಅದು ಯೂಶಲಿ ಹೊಟ್ಟೆ ಅಥವಾ ಚೆಸ್ಟ್, ಓವರಿ ಕ್ಯಾನ್ಸರ್ಗೆ, ಕರಳು ಕ್ಯಾನ್ಸರ್ಗೆ,
ಸ್ಟಮಕ್ ಕ್ಯಾನ್ಸರ್ಗೆ ಮತ್ತು ಚೆಸ್ಟ್ ಲಂಗ್ ಮತ್ತು ಇದರೊಳಗಿರೋ ಕ್ಯಾನ್ಸರಲ್ಲಿ ಯೂಶಲಿ ಅಷ್ಟೇ ಯೂಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇವಾಗ ಬಹಳ ಮುಖ್ಯವಾಗಿ ಒಂದು ಹಂತದ ವಯಸ್ಸಿನ ನಂತರದಲ್ಲಿ ಈ ಕ್ಯಾನ್ಸರ್ ಕಾಣಿಸ್ಕೊಂಡ್ರೆ ತಡ್ಕೊಳ್ಳುವಂಥ ಶಕ್ತಿ ಇರುತ್ತೆ, ಬಟ್ ಮಕ್ಕಳಲ್ಲೂ ಕೂಡ ಇಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆ ಮಕ್ಕಳಿಗೆ ಚಿಕಿತ್ಸೆ ಹೇಗೆ, ಅವರಿಗೂ ಇಂಥ ತಂತ್ರಜ್ಞಾನ ಬಳಸ್ಬೋದಾ ಹೇಗೆ? ಹೌದು, ಕ್ಯಾನ್ಸರ್ ಅನ್ನೋದು ಹೇಗೆ ಅಂದರೆ ರಿಚ್ ಪೂರು, ಬಡವರು ಶ್ರೀಮಂತರು, ದೊಡ್ಡವರು ಸಣ್ಣವರು, ಅಮೆರಿಕಾದವರು ಇಂಡಿಯಾದವರು ಅಂತ ಯಾರನ್ನೂ ಭೇದ ಭಾವ ಮಾಡಲ್ಲ, ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಅಂತ. ಸೊ ಈ ಸಣ್ಣ ಮಕ್ಕಳಲ್ಲೂ ಕ್ಯಾನ್ಸರ್ ಬರುತ್ತೆ. ನಾವು ಅನ್ಕೊಂತೀವಿ ಪಾಪ ಸಣ್ಣ ಮಕ್ಕಳು ಏನಿದೆ, ಊಟನೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಮೋಕ್ ಇಲ್ಲ, ಎಂಥದಿಲ್ಲ ಅಂತ. ಸೊ ಕೆಲವು ಸ್ಪೆಷಲ್ ಕ್ಯಾನ್ಸರು ಸಣ್ಣ ಮಕ್ಕಳಲ್ಲೇ ಬರುತ್ತೆ. ರಕ್ತ ಕಣದ ಕ್ಯಾನ್ಸರ್, ಮೂಳೆ ಕ್ಯಾನ್ಸರ್, ಸಾರ್ಕೋಮಾ ಅಂತ, ಸ್ಪೆಷಲ್ ನ್ಯೂರೋಬ್ಲಾಸ್ಟೋಮಾ. ಸೊ ಈ ಪರ್ಟಿಕ್ಯುಲರ್ ಕ್ಯಾನ್ಸರಲ್ಲಿ ಮಕ್ಕಳಿಗೆ ಬರುತ್ತೆ. ಬಟ್ ಒಂದು ಅಡ್ವಾಂಟೇಜ್ ಅಂದರೆ ಮಕ್ಕಳಲ್ಲಿ ಬರೋ ಕ್ಯಾನ್ಸರು ಒಳ್ಳೆ ಕ್ಯೂರ್ ಇದೆ. ಸೊ ಅದರಲ್ಲಿ ನಾವು ಕೀಮೋ ಕೊಟ್ಟು ಆಪರೇಷನ್ ಮಾಡಿ ಕ್ಯಾನ್ಸರ್ ತೆಗೆದು ಗುಣ ಮಾಡ್ಬೋದು. ಆದರೆ ಮಕ್ಕಳಲ್ಲಿ ಗ್ರೋಯಿಂಗ್ ಏಜ್ ಇರೋದ್ರಿಂದ ಅವ್ರದ್ದು ಗ್ರೋತ್ ಸ್ಟನ್ ಆಗಬಾರ್ದು, ಅದು ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ನು ಆಸ್ಟರ್ ಹಾಸ್ಪಿಟಲ್ ಬಗ್ಗೆ ಮಾತನಾಡೋದಾದರೆ ಬೇರೆ ಹಾಸ್ಪಿಟಲ್ಗಿಂತ ಈ ಹಾಸ್ಪಿಟಲ್ ಹೆಂಗೆ ಡಿಫ್ರೆಂಟ್? ಹೌದು, ಸೊ ಈಗ ಕ್ಯಾನ್ಸರ್ ಅನ್ನೋದು ಟ್ರೀಟ್ಮೆಂಟ್ ಒಂದು ಅಷ್ಟೇ ಅಲ್ಲ. ಅಂದರೆ ನಾವೇನು ಅನ್ಕೊತೀವಿ ಕ್ಯಾನ್ಸರ್ ಅಂದರೆ ಆಪರೇಷನ್ನು ಕೀಮೋ ರೇಡಿಯೇಷನ್ ಆದ್ರೆ ಆಯಿತು, ಹೀಗಿಲ್ಲ. ಕ್ಯಾನ್ಸರ್ ಅನ್ನೋದು ಕಂಪ್ಲೀಟ್ ಕೇರ್. ಅವರಿಗೆ ಸೈಕಲಾಜಿಕಲ್ ಸಪೋರ್ಟು, ನ್ಯೂಟ್ರಿಷನ್ ಸಪೋರ್ಟು, ರಿಹ್ಯಾಬಿಲಿಟೇಷನ್ನು ಎಲ್ಲ. ಸೊ ಈಗ ನಮ್ಮ ಆಸ್ಟರ್ ಕ್ಯಾನ್ಸರ್ ಸಂಸ್ಥೆ ಬೆಂಗಳೂರಲ್ಲಿ ಸೊ ಪ್ರಪಂಚದಲ್ಲಿ 200ಕ್ಕಿಂತ ಹೆಚ್ಚಿದೆ. ಬೆಂಗಳೂರಲ್ಲಿ 3 ದೊಡ್ಡ ಹಾಸ್ಪಿಟ್ಲ್ ಇದೆ. ಈಗ ರೇಟಿಂಗ್ ಒಳಗಡೆ ಟಾಪ್ 5 ಕ್ಯಾನ್ಸರ್ ಹಾಸ್ಪಿಟಲ್ ಒಳಗಡೆ ರೇಟಿಂಗ್ ಇದೆ. ಇದರೊಳಗಡೆ ಎಷ್ಟು ತಂತ್ರಜ್ಞಾನ ಇದೆ ಅಂದರೆ ನಾವು ಸುಮಾರು 40 ಕ್ಯಾನ್ಸರ್ ಸ್ಪೆಷಲಿಸ್ಟ್ ತಜ್ಞರು ಒಂದು ಗ್ರೂಪ್ ಒಳಗಡೆ ಎಲ್ಲ ಪೇಷಂಟಿಗೂ ಟ್ಯೂಮರ್ ಬೋರ್ಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದರೊಳಗಡೆ ಈಗ ಅಡ್ವಾನ್ಸ್ಡ್ 2 ರೋಬೋಟ್ ಇದೆ, ಅಮೆರಿಕದ್ದು ಇಂಡಿಯಾದ್ದು. ಹೈಪೆಕ್ ಮಿಷಿನ್ ಇದೆ. ಆಮೇಲೆ ಇಂಟ್ರಾಆಪರೇಟಿವ್ ರೇಡಿಯೇಷನ್ ಮಿಷಿನ್ ಬೇರೆ ಯಾರಲ್ಲೂ ಇಲ್ಲ. ಇದು ಸ್ಪೆಷಲ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನು, ಲಿವರ್ ಕ್ಯಾನ್ಸರ್ ಟ್ರೀಟ್ಮೆಂಟು, ಕರಲ್ ಟ್ರೀಟ್ಮೆಂಟು ಆ್ಯಂಡ್ ಕೀ ಹೋಲ್ ಟ್ರೀಟ್ಮೆಂಟು. ಸೊ ಹಾಗಾಗಿ ಇದರಲ್ಲಿ ಟ್ರೀಟ್ಮೆಂಟ್ ಒಂದೇ ಅಲ್ಲ, ಹೋಲಿಸ್ಟಿಕ್ ಕಂಪ್ಲೀಟ್ ಅಪ್ರೋಚ್. ಪ್ರಿವೆನ್ಷನ್, ಆಫ್ಟರ್ ಕೇರು, ರಿಹ್ಯಾಬಿಲಿಟೇಷನ್ನು, ನ್ಯೂಟ್ರಿಷನ್ನು, ಕೇರು, ಟ್ರೀಟ್ಮೆಂಟು. ಹಾಗಾಗಿ ಇದರೊಳಗಡೆ ಎಷ್ಟು ಲೋ ಕಾಸ್ಟ್ ಬೆಸ್ಟ್ ಕ್ಯೂರ್ ಮಾಡೋಕ್ಕಾಗತ್ತೆ ಅದನ್ನು ಈ ಆಸ್ಟರ್ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಮಾಡ್ತೀವಿ ನಾವು. ಓಕೆ ಡಾಕ್ಟರ್, ಇನ್ನು ವರ್ಲ್ಡ್ಗೆ ಒಂದು ಮೆಸೇಜ್ ಕೊಡೋದಾದರೆ, ನಾಳೆ ಹೆಂಗೂ ವರ್ಲ್ಡ್ ಕ್ಯಾನ್ಸರ್ ಡೇ ಇದೆ. ಸೊ ಅಂದರೆ ಒಬ್ಬ ವ್ಯಕ್ತಿ ತಾವೇ ಆಗ ಹೇಳಿದ್ರಿ, ಅಂದರೆ ಈ ತಂಬಾಕು ತಿಂದು ಆತನೇ ಬರೆಸ್ಕೊಂಡಂಥ ಕ್ಯಾನ್ಸರ್ ಇದು ಅಂತ. ಸೊ ಹೆಲ್ತ್ ಹೆಂಗಿರಬೇಕು ಅಂತಂದರೆ ನಮ್ಮ ಕಂಟ್ರೋಲಲ್ಲಿರಬೇಕು. ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ. ಲೈಫ್ ಸ್ಟೈಲ್ ಹೆಂಗಿರಬೇಕು? ಹೌದು, ಕ್ಯಾನ್ಸರಲ್ಲಿ ಲೈಫ್ ಸ್ಟೈಲ್ ಭಾಳ ಇಂಪಾರ್ಟೆಂಟು. ನಂಬರ್ 1, ಡೈಲಿ ಒಂದು ಫ್ರೂಟ್ ಸಲಾಡ್ ಪ್ಲೇಟ್, ಡೈಲಿ ಒಂದು ತರಕಾರಿ ಪ್ಲೇಟ್. ಫ್ಯಾಟು ಶುಗರು ಹಿತಮಿತವಾಗಿ ತಿನ್ನಬೇಕು. ಓವರ್ ವೆಯ್ಟು ಒಬೆಸಿಟಿ ಇರಬಾರ್ದು. ದಿನಕ್ಕೆ 20 ನಿಮಿಷ ಎಕ್ಸಸೈಸ್ ಮಾಡಬೇಕು. ಅನ್ವಾಂಟೆಡ್ ಹಾರ್ಮೋನು, ಪಿಲ್ಸು, ಟ್ಯಾಬ್ಲೆಟ್ಸು ತೊಗೊಬಾರ್ದು. ಕೆಟ್ಟ ಅಭ್ಯಾಸ ಎಲ್ಲ ಬಿಡಬೇಕು. ಇದೆಲ್ಲ ಮಾಡಿದ್ರೆ ಬೇರೆಯವರಿಗಿಂತ ಕ್ಯಾನ್ಸರ್ ಹಾಫ್ ಚಾನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇವತ್ತು ನಾನೇನು ಹೇಳ್ತೀನಿ ಅಂದರೆ ಕ್ಯಾನ್ಸರ್ ಅನ್ನೋದು ಕ್ಯೂರಬಲ್, ಟ್ರೀಟಬಲ್. ಇದು ಎಲ್ಲ ಕಡೆ ವರ್ಲ್ಡ್ ಕ್ಯಾನ್ಸರ್ ದಿನ ಅವೇರ್ನೆಸ್ ಕೊಡಬೇಕು. ಕ್ಯಾನ್ಸರ್ ವರ್ಷಕ್ಕೆ ಒಂದ್ಸಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ವೈಫು ಅಥವಾ ಅಕ್ಕ, ತಂಗಿ, ತಂದೆ, ತಾಯಿ ಇದ್ದಾಗ ಅವ್ರ ಬರ್ಡೇ ದಿನ ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊಳ್ಳಿ. ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಡೈಮಂಡ್ ನೆಕ್ಲೆಸ್ ಕೊಡೋದು ಅಥವಾ ಪಾರ್ಟಿ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಹತ್ತಿರದ್ದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಕೇಜು 2,000 to 5,000 ರೂಪೀಸ್ ಇರುತ್ತೆ ಅಷ್ಟೇ. ಅದು ವರ್ಷಕ್ಕೆ ಒಂದೇ ಸಲ. ಅದು ಮಾಡಿದ್ರೆ ನೀವು ಎಷ್ಟು ಕ್ಯಾನ್ಸರ್ ಅವ್ರಿಗೆ ಬರದೇ ಇರೋಂಗೆ ಐಡೆಂಟಿಫೈ ಮಾಡಿ ಕ್ಯೂರ್ ಮಾಡ್ಬೋದು ಅಂದರೆ ಅದೇ ಟ್ರೂ ಬರ್ಡೇ ಅವ್ರಿಗೆ. ಪ್ಲಸ್ ವ್ಯಾಕ್ಸಿನ್ ಬಂದಿದೆ ಈಗ, ಗರ್ಭಕೋಶದ ಕ್ಯಾನ್ಸರ್ ಬರದೇ ಇರಲಿ ಅಂತ ವ್ಯಾಕ್ಸಿನ್. ವರ್ಷಕ್ಕೆ ಒಂದ್ಸಲಿ ಮೆಮೊಗ್ರಫಿ, ಪ್ಯಾಪ್ಸ್ಮಿಯರು, HPV ಟೆಸ್ಟಿಂಗು. ನಾನು ಹೇಳಿದ್ದು ಫಾಲೋ ಮಾಡಿದ್ರೆ ನೀವು ಯು ವಿಲ್ ಆ್ಯಡ್ ಲೈಫ್ ಟು ದೇರ್ ವ್ಯಾಲ್ಯೂ ಟು ದೇರ್. ಓಕೆ ಡಾಕ್ಟರ್, ತಾವೇ ಹೇಳಿದ್ರಿ ಅಂದರೆ ಹೈಯೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಬರುವಂಥದ್ದು ಒಂದು ಬ್ರೆಸ್ಟ್ ಕ್ಯಾನ್ಸರ್, ಇನ್ನೊಂದು ಗರ್ಭಕೋಶದಲ್ಲಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್. ಸೊ ಈ ಗರ್ಭಕೋಶದಲ್ಲಿ ಏನು ಅಂತಂದರೆ 45 ದಾಟಿದ ನಂತರದಲ್ಲಿ ಮೆನೋಪಾಸ್ ಆಗುವಂಥ ಸಂದರ್ಭದಲ್ಲಿ ಕೆಲವರಿಗೆ ಈ ಸಿಸ್ಟ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಥವಾ ಗೆಡ್ಡೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದೇ ಫ್ಯೂಚರಲ್ಲಿ ಮುಂದೆ ಏನಾದರೂ ಕ್ಯಾನ್ಸರ್ಗೆ ಟರ್ನ್ ಆಗುವಂಥ ಚಾನ್ಸಸ್ ಇರುತ್ತಾ ಹೇಗೆ? ಕೆಲವರಿಗೆ ಹೇಳ್ತಾರೆ ಈ ಗರ್ಭಕೋಶ ತೆಗೆದು ಬಿಡಬೇಕು ಅಂತ ಹೇಳ್ತಾರೆ, ಇದು ಗೆಡ್ಡೆ ಇದ್ರೇ ಹೇಳ್ತಾರೆ, ಕ್ಯಾನ್ಸರ್ ಆ ನಂತರದಲ್ಲಿ ಆಗುವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಹೌದು, ನೀವು ಹೇಳೋದು ಕರೆಕ್ಟು. ಈಗ 40 ರಿಂದ 50 ವರ್ಷದಲ್ಲಿ ಹಾರ್ಮೋನ್ ಕಮ್ಮಿ ಆಗೋದ್ರಿಂದ 2 ಕಡೆ ಸಿಸ್ಟ್ ಆಗುತ್ತೆ ಸ್ತ್ರೀಯರಲ್ಲಿ. ಒಂದು ಬ್ರೆಸ್ಟಲ್ಲಿ ನೀರು ತುಂಬಿರೋದು ಗುಳ್ಳೆ, ಇನ್ನೊಂದು ಓವರಿ PCOD ಅಂತ ಹೇಳ್ತೀವಿ, ಗರ್ಭಕೋಶದಲ್ಲಿ ಆಗುತ್ತೆ. ಬಟ್ ಅಡ್ವಾಂಟೇಜ್ ಏನಂದರೆ 95% ಅವು ಕ್ಯಾನ್ಸರ್ ಆಗಲ್ಲ. ಹಾಗಾಗಿ ಅದರಲ್ಲಿ ಅನ್ವಾಂಟೆಡ್ ಗರ್ಭಕೋಶ ಆಪರೇಷನ್ನು, ಬಯಾಪ್ಸಿ ಬೇಕಾಗಿಲ್ಲ. ಕರೆಕ್ಟಾಗಿ ಅದನ್ನು ಮೆಮೊಗ್ರಫಿ ಬ್ರೆಸ್ಟಿಗೆ
ಇಲ್ಲಿ ಅಲ್ಟ್ರಾಸೌಂಡು ಟ್ಯೂಮರ್ ಮಾರ್ಕರ್ ಅಂತಾನೆ ಹೇಳಿದ್ನಲ್ಲ CA-125, ಇದು ಮಾಡಿ ಕ್ಯಾನ್ಸರ್ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ಲೈಫ್ ಟೈಮ್ ಚೇಂಜ್ ಮಾಡಿದ್ರೆ ಅನ್ವಾಂಟೆಡ್ ಸರ್ಜರಿ ಅವಾಯ್ಡ್ ಮಾಡ್ಬೋದು. ಬಟ್ 5% 1% ಜನಕ್ಕೆ ಅದು ಕ್ಯಾನ್ಸರ್ನ ಮೊದಲನೇ ಲಕ್ಷಣ ಇರಬಹುದು, ಡಾಕ್ಟರ್ ಐಡೆಂಟಿಫೈ ಅವಾಗ ಮಾತ್ರ ರೋಬೋಟಿಕ್ ಸರ್ಜರಿ ಮಾಡ್ತಾರೆ. ಸೊ ಹಾಗಾಗಿ ಸ್ಕ್ರೀನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ ಡಾಕ್ಟರ್, ತಾವು ರೋಬೋಟಿಕ್ ಸರ್ಜರಿ ಬಗ್ಗೆ ಹೇಳಿದ್ರೆ ಸಾಮಾನ್ಯವಾಗಿ ಸರ್ಜರಿ ಅಂದ್ರೇ ಜನರು ಭಯ ಪಡ್ತಾರೆ. ಅಂಥದ್ರಲ್ಲಿ ರೋಬೋಟಿಕ್ ಸರ್ಜರಿ ಅಂತಂದರೆ ಒಂದು ಸೆಕೆಂಡ್ ಥಾಟ್ ಬಂದೇ ಬರುತ್ತೆ, ಹೆಂಗದು ಮನುಷ್ಯರು ಮಾಡೋದ್ರಲ್ಲೇ 1-2 ತಪ್ಪು ಇದ್ದೇ ಇರುತ್ತೆ, ಅಂಥದ್ರಲ್ಲಿ ರೋಬೋಟಿಕ್ ಮಾಡುವಂಥ ಸರ್ಜರಿ ಹೆಂಗಿರುತ್ತೆ ಅನ್ನುವಂಥ ಭಯ ಇದ್ದೇ ಇರುತ್ತೆ. ತಾವು ಅದನ್ನು ಕ್ಲಾರಿಫೈ ಮಾಡೋದಾದರೆ? ಹೌದು, ಈಗ ನಾನು ರೋಬೋಟಿಕ್ ಸುಮಾರು 17 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದೆ. ಅಮೆರಿಕಾದಲ್ಲಿ ಟ್ರೈನಿಂಗ್ ಮಾಡಿ ಇಂಡಿಯಾದಲ್ಲಿ ಫಸ್ಟ್ ರೋಬೋಟಿಕ್ ಸರ್ಜರಿ ಸ್ಟಾರ್ಟ್ ನಾನೇ ಮಾಡಿದ್ದು. ಇಲ್ಲಿವರೆಗೂ ಸುಮಾರು 8-9 ಸಾವಿರ ಮಾಡಿದ್ದೀನಿ. ಮುಂಚೆ 15 ವರ್ಷ ಮುಂಚೆ ರೋಬೋಟ್ ಅಂದರೆ ಅವರು ಯಾರೋ ರಜನಿಕಾಂತ್ ಥರ ಡಾಕ್ಟ್ರೇ ಬೇಡ ನಾವು ನಿಮ್ಮ ಹೆಸರು ಕೇಳ್ಕೊ ಬಂದ್ವಿ, ನೀವು ಮಾಡಬೇಕು, ನನಗೆ ನೀವೆಲ್ಲ ಕಾಫಿ ಕುಡಿತೀರಾ, ಅದು ರೋಬೋಟ್ ಮಾಡ್ತಾ ಇದೆ, ಮಿಸ್ಟೇಕ್ ಮಾಡಿದ್ರೆ ನಂಗೆ ಆ ಥರ ಅಂತ. ಸೊ ಬಟ್ ರೋಬೋಟ್ ಅಂದರೆ ರೋಬೋಟ್ ಮಾಡಲ್ಲ, ನಾವು ಅದು ರೋಬೋಟ್ ತಂತ್ರಜ್ಞಾನ ನಮ್ಮ ಕೈಯಲ್ಲಿ ಹಾಕೊತೀವಿ. ಆ ರೋಬೋಟಿಂದು ಲೇಸರ್ ಗ್ಲಾಸಿಂದ ನೋಡಿದ್ರೆ ಶರೀರದ ಕಣಗಳು 14% ಮ್ಯಾಗ್ನಿಫೈ ಆಗುತ್ತೆ. ಇಲ್ಲಿ ನರ ಇದೆ, ಇಲ್ಲಿ ಕ್ಯಾನ್ಸರ್ ಇದೆ, ನಾರ್ಮಲ್ ಇದೆ ಅಂತ ನೋಡ್ತೀವಿ. ಪ್ಲಸ್ 4 ಆರ್ಮ್ ಇರುತ್ತೆ. ಸೊ ಆಪರೇಷನ್ನು ಮನುಷ್ಯರು ಸರ್ಜನೆ ಮಾಡೋದು, ಆದರೆ ರೋಬೋಟ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಮಿನಿಮಲ್ ಆಕ್ಸಸ್ಸು, ಪೇಯ್ನ್ ಫ್ರೀ, ಬ್ಲಡ್ ಫ್ರೀ, ಎರರ್ ಫ್ರೀ ಮಾಡ್ಬೋದು. ಸೊ ರೋಬೋಟಿಕ್ ಸರ್ಜರಿ ಅಂದರೆ ರೋಬೋಟ್ ಮಾಡಲ್ಲ, ಆ ರೋಬೋಟ್ ತಂತ್ರಜ್ಞಾನನ ನಮ್ಮ ಬಾಡಿಗೆ, ಕಣ್ಣಿಗೆ, ಕೈಗೆ ಹಾಕ್ಕೊಂಡು 4 ಕೈ ಕಣ್ಣಲ್ಲಿ ಮ್ಯಾಗ್ನಿಫಿಕೇಷನ್ ಮಾಡಿ ನಾವು ಮಾಡ್ತೀವಿ. ಹ್ಯೂಮನ್ ಬೀಯಿಂಗ್ಸೇ ಅದು ಮಾಡೋದು, ಹಾಗಾಗಿ ಸ್ಟಿಲ್ ಮನುಷ್ಯರೇ ಮಾಡೋದು. ತಂತ್ರಜ್ಞಾನದಿಂದ ಎರರ್ಸ್ ಕಮ್ಮಿ ಆಗುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ ಡಾಕ್ಟರ್, ತಾವು ಕ್ಯಾನ್ಸರ್ ಸರ್ಜನ್, ಸೊ ತಮಗೆ ಕರೆಕ್ಟ್ ಪ್ರಾಪರಾಗಿ ಗೊತ್ತಿರುತ್ತೆ. ರೀಸೆಂಟಾಗಿ ಭಾರತದಲ್ಲಿ ಕ್ಯಾನ್ಸರ್ನ ಪರ್ಸೆಂಟೇಜ್ ಬಗ್ಗೆ ಹೇಳೋದಾದರೆ ಎಷ್ಟಿದೆ, ಜೊತೆಗೆ ಈ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನಿರ್ಬೋದು? ಹೌದು, ಅನ್ಫಾರ್ಚುನೇಟ್ಲಿ ನಮ್ಮ ಲೈಫ್ ಸ್ಟೈಲ್, ವೆಸ್ಟರ್ನೈಸೇಷನ್ ಆಫ್ ದ ಲೈಫ್ ಸ್ಟೈಲ್. ಅಂದರೆ ಈಗ ಇಂಡಿಯಾದಲ್ಲಿ ಮುಂಚೆ ಜನ ಕರ್ಮಜೀವಿಗಳು, ಕಷ್ಟಪಡೋರು, ಅವತ್ತಿಂದು ಫ್ರೆಶ್ ಆಹಾರ ಅವತ್ತೇ ತಿನ್ನೋರು. ಈಗ ಏನಾಗ್ಬಿಟ್ಟಿದೆ ಹೇಳಿ, ಎಲ್ಲ ಸೆಡೆಂಟ್ರಿ ಲೈಫು, ಕಂಪ್ಯೂಟ್ರು, AC, ಶನಿವಾರ ಭಾನುವಾರ ಮಾಲು ಹೋಗಿ ಊಟ, ಪಿಜ್ಜಾ, ಅದು ಇದು ನಾನ್ ವೆಜ್ ಇದು. ಆಮೇಲೆ ಎರಡನೇದು ಹಾರ್ಮೋನ್ ಪಿಲ್ಸ್ ತೊಗೊಳೋದು, ಎಲ್ಲ ಓವರ್ ವೆಯ್ಟ್ ಆಗಿಬಿಟ್ಟಿದ್ದಾರೆ. ವಾರಕ್ಕೊಂದ್ಸಲಿ ಇರೋದೆಲ್ಲ ತರಕಾರಿ ತಂದು ಫ್ರಿಜ್ಜಲ್ಲಿ ಇಡೋದು, ಎಲ್ಲ ಕಣಗಳು ಸತ್ತೋದ್ಮೇಲೆ ತಿಂತೀವಿ. ಹಾಗಾಗಿ ವೆಸ್ಟರ್ನೈಸೇಷನ್ ಆಫ್ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಕ್ಯಾನ್ಸರ್ ಎಕ್ಸ್ಪ್ಲೋಡ್ ಆಗಿಬಿಟ್ಟಿದೆ. ಇಂಡಿಯಾ ಕ್ಯಾನ್ಸರ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. 17.6 per 1000 ಇಂದ ಈಗ ಬೆಂಗಳೂರಲ್ಲಿ 32.1000 ಆಗಿದೆ. ಸೊ ಅನ್ಫಾರ್ಚುನೇಟ್ಲಿ ಇದನ್ನ ಅವಾಯ್ಡ್ ಮಾಡೋಕ್ಕೆ ಈ ಥೀಮ್ ಆಫ್ ವರ್ಲ್ಡ್ ಕ್ಯಾನ್ಸರ್ ಡೇ ನೀವೆಲ್ಲ ಇದರಲ್ಲಿ ಭಾಗ ಸೇರಿ ಮೆಸೇಜ್ ಕೊಟ್ಟರೆ ಎಲ್ಲರೂ ಫೈಟ್ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು, ಧನ್ಯವಾದಗಳು. ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಆಸ್ಟರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಬೆಂಗಳೂರು, ದೂರವಾಣಿ ಸಂಖ್ಯೆ ಹೆಬ್ಬಾಳ 080-4342-0100, ವೈಟ್ಫೀಲ್ಡ್ 080-4510-8888, JP ನಗರ 080-6604-0400. ಇನ್ನು ವೀಕ್ಷಕರೇ, ಆಸ್ಟರ್ ಹಾಸ್ಪಿಟಲ್ಗೆ ಯಾವುದೇ ತರಹದ ಕ್ಯಾನ್ಸರ್ ಚಿಕಿತ್ಸೆಗೆ ತಾವು ಭೇಟಿ ನೀಡಬಹುದು. ಇದೇ ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.